ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ದೇವರ ಕೆಲಸ ಮಾಡಿ ಅಯ್ಯಪ್ಪ. ಕಾಳಿಕಾ ಕಮಟೇಶ್ವರ ಸ್ವಾಮಿ, ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಶ್ರೀ ವಿಶ್ವಕರ್ಮ ಶ್ರೀ ವಿರಾಟ್ ವಿಶ್ವಕರ್ಮ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಮ್ಮ ಸಂಘದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಬಂಗಾರಪೇಟೆ ಗ್ರಾಮದ ಎಲ್ಲ ಜನ ಬಂದು ಇಲ್ಲಿ ಕಾಳಿಕಾದೇವಿಯ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಪುನೀತರಾಗಬೇಕು ಅಂತ ನಮ್ಮ ಕೋರಿಕೆ ಇದ್ದು ಎಲ್ಲ ವಿಜೃಂಭಣೆಯಿಂದ ನಡೆದಿದೆ. ಇಲ್ಲಿ ವಾರ್ಷಿಕೋತ್ಸವದ ಪ್ರಸಾದ ಮತ್ತು ಊಟ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಒಂದು ಊಟ ಮಾಡಿ ಈ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಂತ ಕೋರಿಕೆ. ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ 35 ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದ್ರೂ ನಡೆದಿದೆ ಅಂತಂದರೆ ಅದು ಒಳ ಮೀಸಲಾತಿಯ ಹೋರಾಟ, ಅದು ಮಾದಿಗರ ಹೋರಾಟ ಅಂತೇಳಿ ತಮ್ಮೆಲ್ಲರ ಗಮನಕ್ಕೂ ಸಹ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ 35 ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತು. ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಬಿಲ್ ಕಳಿಸಲಾಗಿತ್ತು. ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾದಿಗ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು 35 ವರ್ಷದ ಹೋರಾಟದ ಕನಸು ನನಸಾಯಿತು, ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅಷ್ಟರಲ್ಲೇ ಒಂದು 2-3 ದಿನಗಳಲ್ಲಿ ಮತ್ತೊಂದು ರಾಜಭವನದಿಂದ ಆಘಾತಕಾರವಾಗಿರ್ತಕ್ಕಂಥ ಸುದ್ದಿಯನ್ನ ಬಂತು. ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನ ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ಲನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಈ ರೀತಿ ಅನೇಕ ಘಟನೆಗಳು ನಡೆದಿದೆ. ಸರ್ಕಾರದ ಮಧ್ಯೆ ಆಗಿರ್ಬೋದು, ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು, ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ. ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸುವ ಉದಾಹರಣೆಗಳಿವೆ. ಅದು 4-5 ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನು ಈಗ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಅಡ್ಡಾಂಡ ಕಾರ್ಯಪ್ಪನವರ ನೇತೃತ್ವದಲ್ಲಿ ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು 2.5 ಗಂಟೆದ ನಾಟಕವನ್ನು ಮಾಡ್ತಾ ಇದ್ದಾರೆ. ನಿಜ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅದೇ ಹೆಸರನ್ನು ಯಾಕೆ ಇಡಬೇಕಾಯಿತು ಅನ್ನೋದನ್ನು ನಾನೊಂದು ಸ್ವಲ್ಪ 2 ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಪರ್ಯಂತ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗೆ ಅವರಿಗೆ ಆಗ್ತಕ್ಕಂಥ ಸ್ಕೂಲ್ ಹಿಡ್ಕೊಂಡು ಅನ್ಯಾಯಗಳನ್ನು, ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು
ತಾರತಮ್ಯವನ್ನು ಇವೆಲ್ಲವನ್ನು ನೋಡಿ ನಾನು ಎಲ್ಲಿದ್ದೀನಿ, ಇದು ನಮ್ಮ ದೇಶನ, ನಾವು ಇದೇ ನಾಡಿನವರ ಅಂತಕ್ಕಂಥ ವಿಚಾರವನ್ನು ಅವಾಗಿನೇ ಹಿಡ್ಕೊಂಡು ಈ ದೇಶದಲ್ಲಿ ಒಂದು ಏನಾದ್ರೂ ಬದಲಾವಣೆ ತರಬೇಕಲ್ಲ ಅಂತೇಳಿ ಅವ ಸಣ್ಣ ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾಡ್ತಾ ಇದ್ರು. ಅವರ ಮನದಲ್ಲೇ ಅವಾಗೇ ಅವರು ನಾನು ಈ ದೇಶಕ್ಕೆ ಏನಾದರೂ ಒಂದು ಕೊಡಬೇಕಲ್ಲ ಅಂತೇಳಿ ಅವರು ತಂದೆ ತಾಯಿಯನ್ನ ಹೇಳ್ತಾ ಇದ್ರು. ಅವರು ಏನೋ ಸೃಷ್ಟಿಯ ಒಂದು ಬದಲಾವಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡವರ ಆದ ಗಾಂಧಿ ಭವನದಲ್ಲಿ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ದಲಿತರ ಮುಂದಿನ ಸವಾಲುಗಳ ಕುರಿತು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೆವು. ಈ ವಿಚಾರ ಸಂಕಿರಣದಲ್ಲಿ ಉದ್ಘಾಟಕರಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆಜಿ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವರಜ್ಯೋತಿ ಬಂತೋಜಿ ಮತ್ತು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಮತ್ತು ಈ ಒಂದು ವಿಷಯ ಮಂಡನೆಯನ್ನು ಹಿರಿಯ ಪತ್ರಕರ್ತರು ಮತ್ತು ಮಾಜಿ ಮುಖ್ಯಮಂತ್ರಿ ಪತ್ರಿಕಾ ಸಲಹೆಗಾರರಾದಂಥ ದಿನೇಶ್ ಅಮ್ಮೇನ್ಮಠ್ ಅವರು ಈ ಒಂದು ವಿಚಾರ ಸಂಕಿರಣದಲ್ಲಿ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಸಣ್ಣ ನೀರಾವರಿ ಸಚಿವರಾದಂಥ ಎನ್ ಬೋಸರಾಜ್ ಸರ್ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಮತ್ತು ಇನ್ನೂ ಅನೇಕ ಪ್ರಗತಿಪರ ವಿಚಾರವಂತರು ಮತ್ತು ದಲಿತ ಮುಖಂಡರುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಉದ್ದೇಶ ಇಷ್ಟೇ, ಭೀಮಾ ಕೋರೆಗಾಂವ್ ಬೆಂಗಳೂರು ನಗರದಲ್ಲಿ ಪ್ರಥಮವಾಗಿ ಒಂದು ಭಾರತೀಯ ದಲಿತ ಪ್ಯಾಂಥರ್ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಒಂದು ವಿಚಾರಗೋಷ್ಠಿಯಲ್ಲಿ ದಲಿತರ ಮುಂದಿರುವ ಸವಾಲುಗಳ ಬಗ್ಗೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸ್ವಾಭಿಮಾನದ ಬದುಕಿಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟ ಎಲ್ಲ ಮಹಾಪುರುಷರ ವಿಚಾರಗಳನ್ನು ಒಂದು ಯುವಕರಿಗೆ ತಿಳಿಸುತ್ತೇವೆ ಮತ್ತು ಸಂವಿಧಾನ ರಕ್ಷಿಸಲು ಎಲ್ಲ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.